ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಲಾಟೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸಿದ್ದರಾಮಯ್ಯನವರು ಬಿಟ್ಕೊಡೋದಿಲ್ಲ ಅಂತಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಗಾದರೂ ಮಾಡಿ ಅದನ್ನು ತೆಗೆದುಕೊಳ್ಳಲೇಬೇಕು, ಈಗಲ್ಲದಿದ್ದರೆ ಮುಂದೆ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಕೆಲವು ಸೂಚನೆಗಳನ್ನು ನಾನು ತ್ಯಾಗ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ರು ಸಹ ಅವರ ಬೆಂಬಲಿಗರನ್ನು ಬಿಟ್ಟು ದೊಡ್ಡ ಮಟ್ಟದ ಪ್ರಯತ್ನವನ್ನು ದೆಹಲಿ ಮಟ್ಟದಲ್ಲೇ ಮಾಡ್ತಿದ್ದಾರೆ. ಹೇಗಾದರೂ ಮಾಡಿ ನನಗೆ ವಾಗ್ದಾನ ಕೊಟ್ಟಿದ್ದಾರೆ, ಆ ವಾಗ್ದಾನದ ಪ್ರಕಾರ ನನಗೆ ಬಿಟ್ಕೊಡ್ಬೇಕೀಗ, ಮುಖ್ಯಮಂತ್ರಿ ಮಾಡಬೇಕು ಅಂತ ಅವರ ಪ್ರಯತ್ನ. ಆದರೆ ಇದರ ನಡುವೆ ಈ ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳೋದಕ್ಕೆ BJP ಮೊದಲಿಂದಲೂ ಸಹ ಕಾಯ್ಕೊಂಡಿತ್ತು, ಈಗಲೂ ಕಾಯ್ಕೊಂಡಿದೆ. ಕಾಯ್ಕೊಂಡಿರೋದು ಮಾತ್ರ ಅಲ್ಲ, ಒಂದು ದೊಡ್ಡ ಪ್ರಯತ್ನ, ಒಂದು ದೊಡ್ಡ ಆಪರೇಷನ್ಗೆ ಕೈ ಹಾಕಲಾಗಿತ್ತು. ಆ ಪ್ರಯತ್ನ ಇನ್ನೂ ಮುಂದುವರೆದಿದೆ. ಆ ಆಪರೇಷನ್ ನೆಕ್ಸ್ಟ್ ಲೆವೆಲಲ್ಲಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅದೇನೆ ಆಪರೇಷನ್ ಡಿ.ಕೆ. ಶಿವಕುಮಾರ್ ಬೈ ಅಮಿತ್ ಶಾ. ಕೇಂದ್ರದ ಗೃಹ ಮಂತ್ರಿ, BJPಯ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತಹ ಆಪರೇಷನ್ಗಳನ್ನು ಮಾಡೋದರಲ್ಲಿ, ರಾಜಕೀಯ ಆಪರೇಷನ್ಗಳನ್ನು ಮಾಡೋದರಲ್ಲಿ ಎಕ್ಸ್ಪರ್ಟ್. ಸರ್ಕಾರಗಳನ್ನು ಕೆಡವೋದಾಗಿರಬಹುದು, BJP ಸರ್ಕಾರಗಳನ್ನು ಕಳ್ಳ ಹಾದಿಯಲ್ಲಿ ತಂದು ಸ್ಥಾಪನೆ ಮಾಡೋದಾಗಿರ್ಬೋದು, ಯಾವುದಕ್ಕೂ ಸರಿ ಅಮಿತ್ ಶಾ ಕೈ ಹಾಕೋದು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಈಗ ಕರ್ನಾಟಕದ ಈ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಹೇಗಾದರೂ ಮಾಡಿ ಆಪರೇಷನ್ ಮಾಡಬೇಕು ಅನ್ನುವಂತಹ ಪ್ರಯತ್ನಕ್ಕೆ ಅಮಿತ್ ಶಾ ಕೈ ಹಾಕಿದ್ದರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅವರು ಎರಡು ರೀತಿಯಲ್ಲಿ ಆ ಪ್ರಯತ್ನಗಳನ್ನು ಮಾಡಿದ್ರು. ಒಂದು, ಗುಪ್ತ ಹಾದಿಯಲ್ಲಿ ಡಿ.ಕೆ. ಶಿವಕುಮಾರರನ್ನು ಸಂಪರ್ಕಿಸಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಮತ್ತು ಅವರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ನಿಮ್ಮ ಕಡೆ ಎಷ್ಟು ಜನ MLAಗಳು ಸಿದ್ಧವಾಗಿದ್ದಾರೆ? ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಂದ ಬಂದಂತಹ ಉತ್ತರ 45 ಅಂತ ಹೇಳಲಾಗ್ತಿದೆ. 45 ಜನ ನನ್ನ ಪರವಾಗಿ MLAಗಳಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಡಿ.ಕೆ. ಶಿವಕುಮಾರ್ ಅಮಿತ್ ಶಾಗೆ ಕೊಟ್ಟರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆ ಲೆಕ್ಕಾಚಾರವನ್ನು ಅಮಿತ್ ಶಾ ಮೊದಲೇ ರಾಜಕೀಯ ಲೆಕ್ಕಾಚಾರ, ನಾನು ಹೇಳಿದ್ನಲ್ಲ, ಆಪರೇಷನ್ ಕಮಲದಂತಹ ಅಸಹ್ಯಕರವಾದ ರಾಜಕೀಯ ಚಟುವಟಿಕೆಗೆ ಹೆಸರುವಾಸಿಯಾದಂತಹ ವ್ಯಕ್ತಿ. ಅಷ್ಟು ಹೆಸರು ಬಂದಿದೆ ಅಂದರೆ ಅದರ ಲೆಕ್ಕಾಚಾರಗಳು ಸಹ ಪಕ್ಕಾ ಇರ್ತವೆ. ಡಿ.ಕೆ. ಶಿವಕುಮಾರ್ ಹೇಳಿದ ಮಾತಿಗೆ ಒಂದೇ ಸಮ ಓಕೆ ಕಮಾನ್ ಲೆಟ್ಸ್ ಡೂ ಇಟ್ ಅಂತ ಹೋಗೋದಿಲ್ಲ. ಅವರು ಅದನ್ನು ಪರೀಕ್ಷೆ ಮಾಡಲೇಬೇಕಾಯಿತು. ಪರೀಕ್ಷೆ ಮಾಡೋದಕ್ಕೆ ತಮ್ಮದೇ ಒಂದು ಹಾದಿಯನ್ನು, ಮಾರ್ಗವನ್ನು ಬಳಸ್ಕೊಂಡು ಪರೀಕ್ಷೆ ಮಾಡಿದ್ದಾರೆ. ಆ ಸತ್ಯಾಂಶ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ನಿಜವಾಗ್ಲೂ ಡಿ.ಕೆ. ಶಿವಕುಮಾರ್ ಜೊತೆಯಲ್ಲಿ 45 ಜನ ಇದ್ದಾರಾ? 45 ಜನ ಇದ್ದರೆ BJP 65, ಇವರೊಂದು 45, 110, ಇನ್ನೊಂದು 3 ಸೀಟು ಅಲ್ಲಿ ಇಲ್ಲಿ ತೆಗಿಬೋದು. JDS ಒಪ್ಪಿದ್ರೆ ಓಕೆ, ಒಪ್ಪಿಲ್ಲ ಅಂದರೆ JDSನ ಕಟ್ ಮಾಡಿ ಒಳಗಡೆಗೆ ಹೇಳ್ಕೊಳ್ಳೋದು, ಏನೋ ಒಂದು ಮಾಡಬಹುದು ಅಂತ ಫಸ್ಟ್ 45 ಜನ ಇದ್ದಾರ ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿ ಡಿ.ಕೆ. ಶಿವಕುಮಾರ್ಗೆ ನಂಬರ್ಗಳು ಇರಲಿಲ್ಲ. ಡಿ.ಕೆ. ಶಿವಕುಮಾರ್ 45 ಅಂದಿದ್ದಕ್ಕೂ ಅಲ್ಲಿ ನಿಜವಾಗ್ಲೂ ಇದ್ದಂತಹದ್ದಕ್ಕೂ ವ್ಯತ್ಯಾಸ ಕಂಡು ಬಂತು ಅಮಿತ್ ಶಾಗೆ. ಅಮಿತ್ ಶಾ ಕಳಿಸಿದಂತಹ ವ್ಯಕ್ತಿಗಳು, ಲೆಕ್ಕಾಚಾರಗಳು, ಒಳಗೊಳಗೆ ನಡೆಸಿದ ಕಾರ್ಯಾಚರಣೆಗಳಲ್ಲಿ ಅಮಿತ್ ಶಾಗೆ ಹೋದಂಥ ವರದಿ ಏನಂದರೆ ಡಿ.ಕೆ. ಶಿವಕುಮಾರ್ ಪರವಾಗಿ ಕೇವಲ 15 ಜನ MLAಗಳಿದ್ದಾರೆ. 15 ಜನ ಮಾತ್ರ ರಿಸ್ಕ್ ತಗೊಂಡು ಸಿದ್ದರಾಮಯ್ಯನವರನ್ನು ಎದುರಾಕೊಂಡು, ಕಾಂಗ್ರೆಸ್ ಹೈಕಮಾಂಡನ್ನು ಎದುರಾಕೊಂಡು ಡಿ.ಕೆ. ಶಿವಕುಮಾರ್ ಪರ ನಿಲ್ಲುವಂಥಕ್ಕೆ ಸಿದ್ಧವಾಗಿದ್ದಾರೆ. ಹಾಗಾಗಿ 45 ಅನ್ನುವುದು ಇಲ್ಲ ಅನ್ನುವಂಥದ್ದು ಮಾಹಿತಿ. ಇದೆಲ್ಲ ಮಾಹಿತಿಗಳೇ ಬರ್ತಿರೋದು. ಸೊ ಆ ಹಿನ್ನೆಲೆಯಲ್ಲಿ ಅಮಿತ್ ಶಾ ಆಪರೇಷನ್ ಡಿ.ಕೆ. ಶಿವಕುಮಾರ್ ಕೈ ಬಿಟ್ಟಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ಈಗ ಸುಮ್ಮನೆ ಬಿಟ್ಟುಬಿಡ್ತಾರೆ ಈ ಸಿದ್ದರಾಮಯ್ಯ ಸರ್ಕಾರವನ್ನು, ಹೋಗಲಿ ಹಾಳಾಗೋಗಲಿ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಮಿತ್ ಶಾ ಅಂದರೆ ಇಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಸರ್ಕಾರವನ್ನು ಕೆಡವಿ ಡಿ.ಕೆ. ಶಿವಕುಮಾರನ್ನು ತಮ್ಮ ಕಡೆಗೆ ಎಳ್ಕೊಂಡು ಆ ಮೂಲಕ ಒಂದು ಸರ್ಕಾರ ರಚನೆ ಸಾಧ್ಯ ಆಗಲ್ಲ ಈಗ ಅಂತ ತಿಳಿದು ಬಂದ ತಕ್ಷಣವೇ ಬೇರೆ ರೀತಿಯ ಆಟ, ಸರ್ಕಾರ ಕೆಡವು ಬಿಡೋದು, ಚುನಾವಣೆಗಳ ಕಡೆ ಎಳ್ಕೊಂಡು ಹೋಗೋದು ಕರ್ನಾಟಕವನ್ನು ಅನ್ನುವ ಲೆಕ್ಕಾಚಾರದಲ್ಲಿ ಈಗ ಅಮಿತ್ ಶಾ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾಗಿ BJPಯ ಅತ್ಯಂತ ಹಿರಿಯ ನಾಯಕರಿಗೆ ಅಮಿತ್ ಶಾ ಸಂದೇಶವನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮುಂದಿನ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳ ಒಳಗೆ ಯಾವುದಾದ್ರೂ ಒಂದು ತಿಂಗಳು ಚುನಾವಣೆ ಇರುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ ಬಿ ಪ್ರಿಪೇರ್ಡ್.
ನೀವು ಸಿದ್ಧತೆ ಮಾಡಿಕೊಳ್ಳಿ, ಚುನಾವಣೆಗಳಿಗೆ ಸಿದ್ಧತೆ ಮಾಡಿಕೊಂಡಿರಿ, ಯಾವಾಗ ಬೇಕಾದರೂ ಈ ಸರ್ಕಾರ ಬೀಳಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಅಮಿತ್ ಶಾ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರುತ್ತೆ. ಅದರ ಹಿನ್ನೆಲೆಯಲ್ಲೇ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾವು ಚುನಾವಣೆಗೆ ಇವತ್ತೂ ಸಿದ್ಧ ಅಂತ ಹೇಳುವಂತಹ ಹೇಳಿಕೆಗಳು ಬರ್ತಿರೋದು, ಇವತ್ತು ಸಿದ್ಧವಾಗಿದ್ದೀವಿ ಅಂತ ಹೇಳಿಕೆಗಳು ಬರ್ತಿರೋದು. ಆದರೆ ಇದೆಲ್ಲವೂ ಸಹ ಯಾವುದೂ ಇಲ್ಲ, ಆ ರೀತಿ ಏನೂ ಇಲ್ಲ, ನನ್ನ ರಕ್ತದಲ್ಲೇ ಇಲ್ಲ ಗುಂಪುಗಾರಿಕೆ ಅನ್ನುವಂಥದ್ದು. ನಾನು ಯಾವತ್ತಿದ್ರೂ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಂಡು ಓಡಾಡ್ತಿರುವಂತಹ ಡಿ ಕೆ ಶಿವಕುಮಾರ್ ಒಳಗೊಳಗೆ ನಡೆಸ್ತಿರೋದನ್ನು ನೋಡಿದಾಗ ಈ ಒಂದು ಏನು ಸುದ್ದಿಗಳು ಬರ್ತಾ ಇದೆಯಲ್ಲ, ಅಮಿತ್ ಶಾ ಕತೆಗಳು, ಆಪರೇಷನ್ ಡಿ ಕೆ ಶಿವಕುಮಾರ್, ಇದು ನಿಜ ಇರಬಹುದು ಅನ್ನೋದಕ್ಕೆ ಪುಷ್ಟಿ ಸಿಗುತ್ತೆ. ಏನೇನು ಸಿಗ್ತಾ ಇದೆ? ಡಿ ಕೆ ಶಿವಕುಮಾರ್ ಹೇಳಿದರೆ ನನಗೆ ಅಧಿಕಾರವನ್ನು ಪಡೆದುಕೊಳ್ಳೋದು ಗೊತ್ತಿದೆ ಅಂತ. ಆ ನಂತರ ಡಿ ಕೆ ಶಿವಕುಮಾರ್ ಅವರ ತಮ್ಮ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟ ಎಲ್ಲ ಮಾತುಗಳನ್ನು ನೆರವೇರಿಸಿದ್ದಾರೆ ಜನತೆಗೆ, ಬೇರೆ ಮಾತುಗಳನ್ನು ಸಹ, ಬೇರೆ ಗ್ಯಾರಂಟಿಗಳನ್ನು ಸಹ ನೆರವೇರಿಸ್ತಾರೆ ಅನ್ನುವಂಥ ಡೈಲಾಗನ್ನು ಹೊಡೆದಿದ್ದಾರೆ ಡಿ ಕೆ ಸುರೇಶ್. ಅದರ ಅರ್ಥ ಏನು ಅಂದರೆ ಅಧಿಕಾರ ಹಸ್ತಾಂತರ, ಅದು ಸಹ ಒಂದು ಗ್ಯಾರಂಟಿನೇ, ಡಿ ಕೆ ಶಿವಕುಮಾರ್ಗೆ ಕೊಟ್ಟಂತಹ ಗ್ಯಾರಂಟಿ. ಆ ಮೂಲಕ ಈ ಕೆಲಸಗಳು ನಡೀತಾ ಇದೆ. ಜೊತೆಗೆ ದೆಹಲಿಗೆ ಒಬ್ಬರ ನಂತರ ಒಬ್ಬರು ಸುಮಾರು ಜನ ಡಿ ಕೆ ಶಿವಕುಮಾರ್ ಬೆಂಬಲಿಗರು, ಬಾಲಕೃಷ್ಣ ಮಾಗಡಿ MLA ಆಗಿರಬಹುದು, ಚೆಲುವರಾಯ ಸ್ವಾಮಿ ಆಗಿರ್ಬೋದು, ಇವರೆಲ್ಲ ದೆಹಲಿಗೆ ಹೋಗಿ ಪ್ರಯತ್ನ ಮಾಡುವಂತಹ ಪ್ರಯತ್ನಗಳು ಸಹ ಒಂದು ಕಡೆ ನಡೀತಾ ಇದ್ದಾವೆ. ಅದೂ ನಡೀತಾ ಇದೆ, ಇದೂ ನಡೀತಾ ಇದೆ. ಅದರ ಜೊತೆಗೆ ನಾನು ಹೇಳದಂಗೆ ಬಿಜೆಪಿ ಈ ಪ್ರಯತ್ನ, ಅಮಿತ್ ಶಾ ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತಿದೆ. 45 ಜನ MLAಗಳೇನಾದರೂ ಡಿ ಕೆ ಶಿವಕುಮಾರ್ ಪರ ಇದ್ದಿದ್ರೆ ಒಂದು ಆಟ, ಒಂದು ಗೇಮ್ ಮಾಡುವಂತಹ ಎಲ್ಲ ಸೂಚನೆಗಳು ಅಥವಾ ಎಲ್ಲ ಸಾಧ್ಯತೆಗಳು ಇತ್ತು. ಆದರೆ 15 ಜನ ಡಿ ಕೆ ಶಿವಕುಮಾರ್ ಪರ ನಿಂತ ಕಾರಣಕ್ಕಾಗಿ ಅದನ್ನು ಹಿಂದೆ ಪಡೆದಿದ್ದಾರೆ. ಆದರೆ ಸರ್ಕಾರ ಕೆಡವಿ ಮಧ್ಯಂತರ ಚುನಾವಣೆಗಳಿಗೆ ಕರ್ನಾಟಕವನ್ನು ನೂಕಬೇಕು, ತಳ್ಳಬೇಕು ಅನ್ನುವಂಥದ್ದು ಮಾತ್ರ ಮುಂದುವರಿದು ಹೋಗ್ತಾ ಇದೆ. ಅದು ಬಿಟ್ಟಿಲ್ಲ, ಅದನ್ನು ಕೈ ಬಿಟ್ಟಿಲ್ಲ ಬಿಜೆಪಿ ಆಗಲಿ ಅಮಿತ್ ಶಾ ಆಗಲಿ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ನೋಡೋಣ ಇನ್ನು ದೆಹಲಿಯಲ್ಲಿ ಏನೇನಾಗುತ್ತೆ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಸ್ವತಃ ರಾಹುಲ್ ಗಾಂಧಿನೇ ಸಂದೇಶ ಕಳಿಸಿದ್ದಾರೆ ಡಿ ಕೆ ಶಿವಕುಮಾರ್ಗೆ, ಸದ್ಯಕ್ಕೆ ಸುಮ್ಮನೆ ಇರಿ, ನಿಮಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಅಧಿಕಾರ ನೀಡಲಾಗುವುದು, ಆದರೆ ಸದ್ಯಕ್ಕಲ್ಲ, ಈಗಲ್ಲ, ಅದಕ್ಕೆ ಟೈಮ್ ಬರುತ್ತೆ ಅನ್ನುವಂಥದ್ದನ್ನ ನೇರವಾಗಿ ರಾಹುಲ್ ಗಾಂಧಿನೇ ಸಂದೇಶ ಕಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಇದಕ್ಕೆಲ್ಲ ಒಂದು ರೀತಿಯಾಗಿ ಡಿ ಕೆ ಶಿವಕುಮಾರ್ಗೆ ಈ ಸದ್ಯಕ್ಕಿಲ್ಲ ಅನ್ನೋದು ರಾಜ್ಯದ ಜನತೆಗೆ ಖಾತ್ರಿ ಆಗಬೇಕು ಅಂದರೆ ಸಿದ್ದರಾಮಯ್ಯನವರ ಸಂಪುಟ ವಿಸ್ತರಣೆ ಕಂಪ್ಲೀಟ್ ಆಗಬೇಕು. ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಎಲ್ಲವೂ ಗ್ರೀನ್ ಸಿಗ್ನಲಲ್ಲೇ ಹೋಗ್ತಾ ಇದೆ. ಖರ್ಗೆ ಅವರು ಆಲ್ಮೋಸ್ಟ್ ಓಕೆ ಹೇಳಿದ್ದಾರೆ, ಹೈಕಮಾಂಡ್ ಕಡೆಯಿಂದಲೂ ಆಲ್ಮೋಸ್ಟ್ ಓಕೆ ಆಗಿದೆ. ಸೊ ಸಂಪುಟ ವಿಸ್ತರಣೆ ಏನಾದರೂ ಆದರೆ ಸದ್ಯಕ್ಕಂತೂ ಅಧಿಕಾರ ಬದಲಾವಣೆ ಇಲ್ಲ ಅಥವಾ ಹಸ್ತಾಂತರ ಇಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಆಗ ಬಿಜೆಪಿ, ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರ್ ಇವರುಗಳದು ಯಾರ್ಯಾರ್ದು ಯಾವ ಲೆಕ್ಕಾಚಾರ ಇರುತ್ತೆ, ಯಾವ ರೂಟಲ್ಲಿ ಅವರು ಹೋಗ್ತಾರೆ ಅನ್ನೋದು ಈ ರಾಜ್ಯದ ಜನತೆಗೆ ಸ್ಪಷ್ಟ ಆಗುತ್ತೆ. ಅಲ್ಲಿಯವರೆಗೂ ಸ್ಪಷ್ಟತೆ ಸಿಗಲ್ಲ. ಸಂಪುಟ ವಿಸ್ತರಣೆನೇ ಒಂದು ಸೂಚನೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ರಾಜ್ಯದಲ್ಲಿ ನಡೀತಾ ಇರುವಂತಹ CM ಕುರ್ಚಿಗಾಗಿ ನಡೀತಾ ಇರುವಂತಹ ಕಾಳಗದ ವಿಚಾರ ಮತ್ತು ಇದರ ನಡುವೆ ಬಂದಿರುವಂತಹ ಸುದ್ದಿಗಳು. ಅಮಿತ್ ಶಾ ಆಪರೇಷನ್ ಡಿ ಕೆ ಶಿವಕುಮಾರ್ಗೆ ಕೈ ಹಾಕಿದ್ರು ಅನ್ನುವಂಥ ಮಾಹಿತಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.